ಹಾಯ್ ಫ್ರೆಂಡ್ಸ್, ನಾವೆಲ್ಲ ಇವತ್ತು ಅನ್ನಪೂರ್ಣೇಶ್ವರಿ ಭಜನಾ ಮಂದಿರ ಪಡ್ಡಾಯೂರು ಪುತ್ತೂರು ಇದರ ವತಿಯಿಂದ ವಾರ್ಷಿಕ ಪ್ರವಾಸ ಹೋಗ್ತಾ ಇದ್ದೇವೆ. ನೋಡಿ, ಬೆಳಗ್ಗಿನ ಜಾವ 5 ಗಂಟೆಗೆ ನಾವೆಲ್ಲ ಮನೆಯಿಂದ ಹೊರಟು ಹೋಗ್ತಾ ಇದ್ದೇವೆ. ಎಲ್ಲರೂ ಬರ್ತಾ ಇದ್ದಾರೆ. ಒಬ್ಬೊಬ್ಬರೇ ಬಸ್ ಬರ್ಬೋದು. ಬಸ್ಸಲ್ಲಿ ಅಂದರೆ 4:45ಕ್ಕೆ ಬರಲಿಕ್ಕೆ ಹೇಳಿದರು. 4:45 ಹೇಳಿದರೆ ಎಲ್ರಿಗೂ ಗೊತ್ತಿರ್ತದೆ, ಬೇಗ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಅಂತೂ 5 ಗಂಟೆಗೆ ನಾವು ಬರ್ತಾ ಇದ್ದೇವೆ ಕೆಳಗಡೆ. ನನ್ನ ಮಗಳು ನೋಡಿ ನಿದ್ದೆ ಮೂಡಲ್ಲೇ ಇದ್ದಾಳೆ. ಇಲ್ಲಿ ನೋಡಿ, ಪುಟ್ಟ ಪಾಪು ಕೂಡ ಹೊರಟು ರೆಡಿಯಾಗಿದ್ದಾನೆ, ನಮ್ಮ ಮುದ್ದು ಕಂದವನು. ಹಾಗೆ ಎಲ್ಲರೂ ಬಂದಾಯಿತು. ಒಬ್ಬೊಬ್ಬರೇ ಎಲ್ಲ ನಿಂತು ನೋಡ್ತಾ ಇದ್ದಾರೆ, ಯಾವಾಗಪ್ಪ ಬಸ್ ಬರ್ತದೆ ಅಂತ. ಈ ಚಳಿಗೆ ಎಲ್ಲರೂ ಕಾಯ್ತಾ ಇದ್ದೇವೆ. ನಾನೆಲ್ಲರನ್ನು ತೋರಿಸ್ತಾ ಇದ್ದೇನೆ. ಈಗ ಟೈಮ್ ಅಂತೂ 5 ಗಂಟೆ ಕಳೆದಿದೆ. ನಂತರ ನಾವು ಬಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರುವಾಗಲೇ ಬಸ್ಸು ಬಂತು. ಬಸ್ಸಿ ಹೇಗುಂಟು ಗೊತ್ತುಂಟಾ, ತುಂಬ ಲೈಟಿಂಗ್ಸ್ ಹಾಕಿದ್ದಾರೆ ಬಸ್ಸಿಗೆ. ಅಂದರೆ ತುಂಬ ಚೆನ್ನಾಗಿತ್ತು. ಸೌಂಡ್ ಸಿಸ್ಟಮ್ಸ್ ಕೂಡ ತುಂಬ ಚೆನ್ನಾಗಿದೆ. ಸತ್ಯಾಂಬಿಕಾ ಅಂತ ಬಸ್ ಇದು. ನೋಡಿ ಬಂತಲ್ವಾ, ನಾವು ಬಸ್ಸಲ್ಲೆಲ್ಲ ಕೂತು ಹೊರಟೆವು ಈಗ. ಅಂದರೆ ನಮಗೆಲ್ಲ ಪೂರ್ತಿಯಾಗಿ ವಿಡಿಯೋ ತೋರಿಸ್ಲಿಕ್ಕೆ ಆಗೋದಿಲ್ಲ, ಮಗಳು ಕೂಡ ಜೊತೆಯಲ್ಲಿದ್ಲಲ್ಲ. ಆನಂತರ ನಾವು ಬಸ್ಸಲ್ಲಿ ಹೋಗ್ತಾ ಫಸ್ಟಿಗೆ ನಾವು ಬಪ್ಪನಾಡು ಕ್ಷೇತ್ರಕ್ಕೆ ಹೊರಟೆವು. ಬಪ್ಪನಾಡು ಕ್ಷೇತ್ರಕ್ಕೆ ತಲುಪಿದ ನಂತರ ಎಲ್ಲರ ಒಳಗಡೆ ಹೋಗಿ ದರ್ಶನ ಎಲ್ಲ ಪಡೆದಾಯಿತು. ಆಮೇಲೆ ಒಬ್ಬೊಬ್ಬರಾಗಿ ಬಪ್ಪನಾಡಲ್ಲಿ ಏನು ಫೇಮಸ್ ಗೊತ್ತಲ್ಲ ನಿಮಗೆ, ಡೋಲು. ಎಸ್, ಆ ಡೋಲ್ ಹತ್ರ ಹೋಗಿ ಒಬ್ಬೊಬ್ಬರೇ ಬಡ್ದು ಬರ್ತಾ ಇದ್ದಾರೆ. ಅಲ್ಲಿ ಸಿಬ್ಬಂದಿಯವರೊಬ್ಬರು ನೋಡ್ತಾ ಇದ್ರು. ಅಂದರೆ ನಾವು ತುಂಬ ಜನ ಹೋದಾಗ ಹಾಗೇನೆ ಅಲ್ವಾ, ಬೊಬ್ಬೆ ಹಾಕ್ಕೊಂಡೆಲ್ಲ ಇರ್ತಾರೆ. ಮಕ್ಕಳನ್ನಂತೂ ಇದು ಮಾಡಲಿಕ್ಕೇ ಆಗೋದಿಲ್ಲ. ಹಾಗೆ ಇನ್ನು ಬೈತಾರ ಅಂತ ಅಂದ್ಕೊಂಡೆವು, ಆದರೆ ಏನು ಹೇಳಲಿಲ್ಲ. ಅವರಿಗೆ ಅಭ್ಯಾಸ ಆಗಿರ್ಬೋದು ಈ ರೀತಿ ಎಲ್ಲರೂ ಬಂದು ಇದು ಮಾಡೋದು. ಅದೆಲ್ಲ ಆದ ನಂತರ ಇಲ್ಲೊಂದು ಸಣ್ಣ ನಾಗನ ಇದು ಕೂಡ ಇತ್ತು. ಅದಕ್ಕೆಲ್ಲ ಪ್ರದಕ್ಷಿಣೆ ಹಾಕಿ ನಾವು ಮುಂದಕ್ಕೆ ಹೊರಟೆವು. ಆ ನಂತರ ನಾವು ಅಲ್ಲೇ ಟಿಫಿನನ್ನು ಕೂಡ ಮಾಡಿದ್ದೆವು. ಅಂದರೆ ನಾವೇನು ಹೋಟ್ಲಿಗೆಲ್ಲ ಹೋಗೋದು ಬೇಡ, ಟೈಮ್ ವೇಸ್ಟ್ ಆಗ್ತದೆ ಅಂತ ನಾವೆಲ್ಲ ಮನೆಯಿಂದ ಮಾಡಿ ತಂದಿದ್ದೆವು. ನಾವಲ್ಲ, ಒಬ್ಬೊಬ್ಬರು ಅದನ್ನು ಶೇರ್ ಮಾಡ್ಕೊಂಡಿದ್ರು. ಒಬ್ಬರು ತಿಂಡಿ ಆದರೆ ಒಬ್ಬರು ಸಾಂಬಾರು, ಹಾಗೆ ಟೀ ಎಲ್ಲ, ಸೇಮಿಗೆ ಮತ್ತು ಸಾಂಬಾರು ಟೀ ಎಲ್ಲ ಇತ್ತು. ಎಲ್ಲ ಟಿಫನ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ಹತ್ತಿರ ಇರುವ ಒಂದು ಮಾರಿಯಮ್ಮನ ಇದಕ್ಕೆ ಹೋದೆವು, ಟೆಂಪಲ್ಗೆ. ನೋಡಿ, ಇದು ಜೀರ್ಣೋದ್ಧಾರ ಆಗ್ತಾ ಉಂಟು. ಇದರದ್ದು ನೆಕ್ಸ್ಟ್ ಇದನ್ನು ಈ ರೀತಿ ಮಾಡಿಟ್ಟಿದ್ದಾರೆ, ಹೀಗೆ ಬರ್ತದೆ ಟೆಂಪಲ್ ಅಂತ. ಅದೆಲ್ಲ ಆದ ಮೇಲೆ ನಾವು ಸೀದಾ ಉಡುಪಿಗೆ ತಲುಪಿದೆವು. ಉಡುಪಿಯಲ್ಲಿ ಮಠಕ್ಕೆ, ಅಂದರೆ ಶ್ರೀಕೃಷ್ಣ ಮಠಕ್ಕೆ ಹೋಗುವ ಅಂತ. ನಮಗಂತೂ ಅಲ್ಲಿ ದರ್ಶನ ಮಾಡಲಿಕ್ಕೇ ಆಗಲಿಲ್ಲ, ಅಷ್ಟು ಜನ ಇದ್ದರು. ಅಲ್ಲಿ ನಿಂತರೆ ನಾವು ಅದಕ್ಕೆ ಅಂತಲೇ ಒಂದು ದಿನ ತಗೊಂಡು ಹೋಗಬೇಕು. ನಾವು ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕಿರುವ ಕಾರಣ ನಾವು ಹೊರಗಿನಿಂದಲೇ ಒಂದು ಸುತ್ತು ಹಾಕ್ಕೊಂಡು ವಾಪಸ್ಸು ಬಸ್ಸಲ್ಲಿ ಮುಂದೆ ಬರ್ತಾ ನಾವು ಕಮಲಶಿಲೆ ಹತ್ರ ಹೋಗಬೇಕು. ಅಂದರೆ ಅದಕ್ಕಿಂತ ಮೊದಲು ಅಘೋರಿಗಳ ಗುಹೆಗಳೆಲ್ಲ ಇದೆ, ಅಲ್ಲಿಗೆ ನಾವು ಬರ್ತಾ ಇದ್ದೇವೆ. ನೋಡಿ, ಕಮಲಶಿಲೆಗೆ ಹೋಗಬೇಕಾದ್ರೆ ಮೊದಲು ನಾವಿಲ್ಲಿಗೆ ಬರಬೇಕು. ಇದು ಸುರಂಗ ಮಾರ್ಗ ಇರುವಂಥ ಒಂದು ಕಮಲಶಿಲೆಗೆ ಕನೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಬ್ಯಾಚ್ ಒಳಗಡೆ ಹೋಗಿದ್ದಾರೆ, ಅವರು ಹೊರಗಡೆ ಬಂದ ಮೇಲೆ ನಾವು ಹೋಗಲಿಕ್ಕೆಲ್ಲ ಕಾಯ್ತಾ ಇದ್ದಾರೆ. ನೋಡಿ, ಇವಳು ಕೂಡ ಕೂತಿದ್ದಾಳೆ. ಹಾಗೆ ನಮ್ಮನ್ನು ಒಳಗಡೆ ಬಿಟ್ಟರು. ನಾವಂತೂ ಮೆಲ್ಲ ಮಾತಾಡ್ತಾ ಹೋಗುವಾಗ ಹೇಳ್ತಾರೆ, ಮಾತಾಡಬೇಡಿ, ಯಾರು ಮಾತಾಡಬಾರ್ದು, ಇಲ್ಲಿದ್ರ ಬಗ್ಗೆ ಎಲ್ಲ ನಾನು ಹೇಳುವಾಗ ನಿಮಗೆ ಗೊತ್ತಿರಬೇಕಲ್ಲ ಅಂತೆಲ್ಲ ಹೇಳ್ತಾರೆ. ತುಂಬ ಅಂದರೆ ತುಂಬ ಕತ್ತಲೆ ಇರ್ತದೆ. ನಾವು ಮೊಬೈಲ್ ಬೆಳಕು ಹಾಕ್ಕೊಂಡು ಹೋಗಬೇಕು. ಅಲ್ಲಿ ನಾಗತೀರ್ಥ ಅಂತ ಒಂದು ಇದೆ, ಅದು ಕಮಲಶಿಲೆಗೆ ಹೋಗ್ತದೆ ಇಲ್ಲಿಂದ ಸೀದಾ. ಅದರದ್ದು ಇದು ಕಲೆಕ್ಷನ್ ಇದೆ. ಆನಂತರ ಹುಲಿ ಸಂಚಾರ ಉಂಟು ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಆಕ್ಸಿಜನ್ ಎಲ್ಲ ಇರೋದಿಲ್ಲ ಒಳಗಡೆ, ತುಂಬ ಕಷ್ಟ ಆಗ್ತದೆ ಹೋಗ್ತಾ ನನಗೆ. ತುಂಬ ದೂರ ಇಲ್ಲ ಅಂತೂ. ಸುರಂಗದಲ್ಲಿ ಹೋಗಿ ಗೊತ್ತಿರುವವರಿಗೆ ಪರವಾಗಿಲ್ಲ, ಏನೂ ಗೊತ್ತಿಲ್ಲ ಸುರಂಗ ಅಂದರೆ ಏನೂ ಗೊತ್ತಿಲ್ಲ ಇರುವವರಿಗೆಲ್ಲ ಸ್ವಲ್ಪ ಟೆನ್ಷನ್ ಆಗ್ಬೋದು, ತುಂಬ ಕತ್ತಲೆ ಇರ್ತದೆ. ಇದಾದ ನಂತರ ನಾವು ಅಲ್ಲೆಲ್ಲ ನೋಡಿ ಆಗಿ ಆಮೇಲೆ ಹೊರಗಡೆ ಬಂದಾಗ ಅಲ್ಲಿ ಏನೋ ಒಂದು ಹುಲಿ ಬರುವ ಜಾಗ, ಹುಲಿಗೆ ಬೆಂಕಿ ಹಾಕೋದು ಹಾಗೆಲ್ಲ ಇದೆ, ಅದನ್ನೆಲ್ಲ ಹೇಳಿದರು ನಮಗೆ. ಅದಾದ ನಂತರ ನಾವು ಎಲ್ಲ ನೋಡಿ ಆಯಿತು. ನೋಡಿ, ಇಲ್ಲಿ ಒಂದು ನಾಗನ ಇದು ಕೂಡ ತೋರಿಸ್ತಾರೆ ನಮಗೆ. ನಾಗತೀರ್ಥ ಅಂತ ಕೆಳಗಡೆ ಉಂಟು, ಅಲ್ಲಿ ಮೇಲೆ ನಾಗನ ಇದೆಲ್ಲ ಉಂಟು. ಇಲ್ಲಿ ಋಷಿಮುನಿಗಳೆಲ್ಲ ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ. ಮತ್ತು ಇಲ್ಲಿಂದ ಋಷಿಮುನಿಗಳು ಕಾಶಿ ತನಕ ಹೋಗ್ತಾ ಇದ್ದರು. ಇಲ್ಲಿರೋ ಸುರಂಗ ಮಾರ್ಗದಲ್ಲಿ ಒಂದು ಕಮಲಶಿಲೆಗೆ ಹೋಗ್ತದೆ, ಇನ್ನೊಂದು ಕಾಶಿಗೆ ಕೂಡ ಹೋಗ್ತದೆ ಅಂತ ಹೇಳ್ತಿದ್ರು. ಈಗೆಲ್ಲ ಕಲ್ಲು ಬಿದ್ದು ಮುಚ್ಚಿದೆ ಅಂತೆಲ್ಲ ಸಹ ಹೇಳ್ತಾರೆ. ಅದನ್ನೆಲ್ಲ ಹೇಳ್ತಾ ಇದ್ರಲ್ಲಿ ನಾವು ಅದನ್ನು ತಿಳ್ಕೊಳೋದು ಅಷ್ಟೇ. ಇನ್ನೂ ತುಂಬ ಹೆಚ್ಚು ಬೇಕಂದರೆ ಬೇರೆ ಯೂಟ್ಯೂಬಲ್ಲೆಲ್ಲ ಹಾಕಿದಾರಂತೆ, ನೋಡ್ಬೋದು. ಹಾಗೆ ಹೊರಗೆ ಬಂದೆವು. ನೋಡಿ, ತುಂಬ ಕಾಡು ಎಲ್ಲ ತುಂಬ ಚೆನ್ನಾಗಿದೆ ವಾತಾವರಣ. ಇಷ್ಟಿಷ್ಟು ದೊಡ್ಡ ಮರ ಬೆಳೆದಿದೆ ಅಲ್ಲ, ಇದರ ಬೇರೆಲ್ಲ ಆ ಸುರಂಗದಡಿಲಿ ನಮಗೆ ಕಾಣಿಸೋದೇ ಇಲ್ಲ.
ಅಂದರೆ ಅಷ್ಟು ಕ್ಲಿಯರ್ ಆಗಿದೆ ಸುರಂಗದ ಒಳಗಡೆ. ಇದರ ಮರದ ಬೇರೆಲ್ಲ ಇಲ್ಲವೇ ಇಲ್ಲ, ಎಷ್ಟೆಷ್ಟು ದೊಡ್ಡ ಮರ ಇದೆ ನೋಡಿ. ಅದಾದ ನಂತರ ನಾವು ಅಲ್ಲಿಂದ ಕಮಲಶಿಲೆಗೆ ಬಂದೆವು. ಕಮಲಶಿಲೆಗೆ ಬಂದ ನಂತರ ಅಲ್ಲಿ ಕೆಳಗಡೆ ನಮಗೆ ಕಾಲು ತೊಳಿಲಿಕ್ಕೆಲ್ಲ ಅಂದರೆ ಇದು ಹೋಗ್ತಾ ಇರ್ತದೆ, ಹೊಳೆ ಹರಿತಾ ಇರ್ತದೆ. ಅಲ್ಲಿಗೆಲ್ಲ ಹೋಗಿ ಕಾಲೆಲ್ಲ ತೊಳ್ಕೊಂಡು ಆನಂತರ ದೇವಸ್ಥಾನದ ಒಳಗಡೆ ಹೋಗಬೇಕು. ಹಾಗೆ ಮುಂದೆ ಹೋಗ್ತಾ ಇದ್ದೇವೆ ನೋಡಿ. ದೂರದಿಂದ ತೋರಿಸ್ತಾ ಇದ್ದೇನೆ, ಒಳಗಡೆ ನನಗೆ ಅಲೌಡ್ ಇದೆಯಾ ಅಂತ ಗೊತ್ತಿಲ್ಲ. ಹಾಗೆ ನಾನು ಹೊರಗಿದು ಮಾತ್ರ ಸ್ವಲ್ಪ ವೀಡಿಯೋ ಮಾಡಿದೆ ನೋಡಿ. ತುಂಬ ಚೆನ್ನಾಗಿ ಹೊಳೆ ಹೇಗಿದೆ ನೋಡಿ. ನಾವೆಲ್ಲ ಕಾಲೆಲ್ಲ ತೊಳೆದ ನಂತರ ತೀರ್ಥ ಇದನ್ನು ಮಾಡಿದ ನಂತರ ನೋಡಿ, ಪುಟ್ಟ ಪಾಪು ಕೂಡ ರೆಡಿಯಾಗಿದೆ ಇನ್ನೊಂದು ಸತಿ. ಆಮೇಲೆ ಹೋಗ್ತಾ ಇದ್ದೀವಿ ಮುಂದೆ ಟೆಂಪಲ್ ಒಳಗಡೆ. ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ. ದೇವಸ್ಥಾನದ ಒಳಗೆ ಹೋದ ನಂತರ ನಾನು ವೀಡಿಯೋ ಮಾಡಲಿಲ್ಲ, ಕೆಲವು ಕಡೆ ಅಲೌಡ್ ಇರೋದಿಲ್ಲ, ಸುಮ್ಮನೆ ಯಾಕೆ ಅಂತ. ದೇವರ ದರ್ಶನ ಎಲ್ಲ ಪಡೆದ ನಂತರ ನಾವು ಮಧ್ಯಾಹ್ನ ಊಟಕ್ಕೆ ಅಲ್ಲಿ ಹೊರಟೆವು. ಎಷ್ಟು ಚೆನ್ನಾಗಿ ದೇವರ ಪ್ರಸಾದ ಇತ್ತು ಅಂದರೆ ತುಂಬ ಐಟಮ್ಸನ್ನೆಲ್ಲ ಹಾಕಿದ್ರು. ಅದೆಲ್ಲ ಆದ ನಂತರ ನಾವು ಮಲ್ಪೆ ಬೀಚಿಗೆ ಬಂದೆವು. ಇಲ್ಲಿಗೆ ಬಂದ ನಂತರ ನೀರಿಗೆ ಇಳಿಲಿಕ್ಕಿಲ್ಲ ಅಂತೆಲ್ಲ ಕೆಲವರು ಯೋಚನೆ ಮಾಡಿ ಬರ್ತಾರೆ, ಆದರೆ ಬಂದ ಮೇಲೆ ಡಿಸಿಷನ್ ಚೇಂಜ್ ಆಗ್ತದೆ. ಆಟ ಆಡಲೇಬೇಕು ಅಂತ ಅನಿಸ್ತದೆ ಕೆಲವೊಮ್ಮೆ. ಹೀಗೆ ಮುಂದೆ ಹೋಗಿ ನಾವು ಬೀಚಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದೆವು. ನನ್ನ ಮಗಳು ನೋಡಿ ಎಷ್ಟು ಖುಷಿಯಲ್ಲಿ ಆಟ ಆಡ್ತಾ ಇದ್ದಾಳೆ ಅಂತ. ಬರಲಿಕ್ಕೆ ಮನಸ್ಸಿಲ್ಲ ಮಕ್ಕಳಿಗೆ, ಹಾಗೆ ಅಲ್ವಾ, ತುಂಬ ಖುಷಿ ಆಗ್ತದೆ ನೀರಲ್ಲಿ ಆಡೋದು. ಹಾಗೆ ತುಂಬ ಹೊತ್ತು ನೀರಲ್ಲೆಲ್ಲ ಆಟ ಆಡಿದೆವು. ಹಾಗೆ ಇವತ್ತಿನ ಪ್ರವಾಸ ಅಂತೂ ಇಲ್ಲಿಗೆ ಮುಗೀತು. ಅಂದರೆ ಈ ಬೀಚ್ ಇದಾದ ನಂತರ ನಾವು ಮತ್ತೆ ರಿಟರ್ನ್ ಮನೆಗೆ ಬರಬೇಕು. ಇಲ್ಲಿಗೆ ಮುಗೀತು. ಇಷ್ಟು ಪ್ಯಾಕೇಜ್ ಇತ್ತು ಅವ್ರದ್ದು ಇದರಲ್ಲಿ ನೋಡಿ. ನಾನು ಸಹ ಸ್ವಲ್ಪ ಆಟ ಆಡಿದೆ ನೀರಲ್ಲೆಲ್ಲ. ಆನಂತರ ಬರುವಾಗ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದದ್ದು. ಮನೆಗೆ ಹೋಗೋದಲ್ಲ ಇನ್ನು ಅಂತ ಹೇಳಿ ಸ್ವಲ್ಪ ಮಸ್ತ್ ಮಾಡ್ಕೊಂಡು ಬಂದ್ವಿ, DJ ಎಲ್ಲ ಹಾಕ್ಕೊಂಡು. ತುಂಬ ಜಾಲಿಯಾಗಿತ್ತಂತೂ. ಈ ಥರ ವರ್ಷಕ್ಕೊಮ್ಮೆನಾದರೂ ಹೋಗಲೇಬೇಕು. ತುಂಬ ನಾವು ಯಾವಾಗಲೂ ಒಂದೇ ಇದರಲ್ಲಿರೋದಕ್ಕಿಂತ ಈ ಥರ ಒಬ್ಬರೊಟ್ಟಿಗೆ ತುಂಬ ನಾವು ಎಂಜಾಯ್ ಮಾಡ್ಬೋದು. ಈ ಥರ ಎಲ್ಲ ಹೋದರೆ ತುಂಬ ಖುಷಿ ಆಗ್ತದೆ. ಅದು ಸಣ್ಣದಾಗಲಿ ದೊಡ್ಡದಾಗಲಿ ಪ್ಯಾಕೇಜ್ ಅಂದರೆ ಟೂರಿದು ಒಂದು ದಿನ ನಾವು ಈ ಥರ ಸ್ಪೆಂಡ್ ಮಾಡಿದರೆ ನಮಗೆ ಯಾವ ರೀತಿ ಮನಸ್ಸಿಗೆ ಖುಷಿ ಆಗ್ತದೆ ಅಂದರೆ ನೆಕ್ಸ್ಟ್ ನಾವು ಅದು ಮೈಕೈ ನೋವೆಲ್ಲ ಅನುಭವಿಸ್ತೇವೆ, ಅದು ಬೇರೆ ವಿಷಯ. ಆದರೆ ಈ ಥರ ಇರುವಾಗ ನಾವು ಹೋಗಲೇಬೇಕು, ಎಂಜಾಯ್ ಮಾಡಲೇಬೇಕು. ಇದ್ದ ದಿನದಲ್ಲಿ ಅಲ್ವಾ, ಟೈಮ್ ಇದ್ದಾಗ ಹೋಗಲೇಬೇಕು. ಅಂತೂ ನಾವು ಫುಲ್ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ರಿಟರ್ನ್ ಮನೆಗೆ ಬರ್ತಾ ಇದ್ದೇವೆ. ಬರುವಾಗ ದಾರಿ ಮಧ್ಯೆ ಒಂದು ಹೋಟ್ಲಿಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ನಿಸಿಕೆ ನನ್ನದು. ಅಕಸ್ಮಾತ್ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೋಡಿ ನನ್ನ ಮಗಳು ಎಷ್ಟು ಇಷ್ಟಪಟ್ಟು ಡ್ಯಾನ್ಸ್ ಮಾಡ್ತಿದ್ದಾಳೆ. ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ ಡ್ಯಾನ್ಸ್ ಅದಿದೆ ಅಲ್ಲ, ಹಾಗೆ ಖುಷಿಯಲ್ಲಿದ್ದಾಳೆ ಅವಳು. ಹಾಗೆ ಸಬ್ಸ್ಕ್ರೈಬರ್ ಆದ ನಂತರ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಕೂಡ ಮಾಡಿ. ನಾನು ತುಂಬ ದಿನದ ನಂತರ ಈ ವ್ಲಾಗನ್ನು ಹಾಕ್ತಾ ಇದ್ದೇನೆ. ಹೋಗಿ ಅಂತ ಒಂದು ವಾರ ಕಳೀತು. ಬೇರೆ ತುಂಬ ಕಾರ್ಯಕ್ರಮಗಳೆಲ್ಲ ಇದ್ದ ಕಾರಣ ನನಗೆ ಆಗಲಿಲ್ಲ. ನೋಡಿ ನಮ್ಮದು ಮನೆ ತಲುಪಿದ್ರೂ ಭಜನಾ ಮಂದಿರಕ್ಕೆ ರಿಟರ್ನ್ ಬಂದರೂ ಇವರಿಗೆ ಹುಡುಗರಿಗೆ ಇನ್ನೂ ಸಾಕಾಗಲಿಲ್ಲ. ಬಸ್ಸಲ್ಲಿ DJ ಹಾಕ್ಕೊಂಡು ಹೊರಗಡೆ